ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧವೇ ನಡೆಯುತ್ತಿದ್ಯಾ ಪಿತೂರಿ? ಸಿದ್ದರಾಮಯ್ಯ ಕೆಳಗಿಳಿಸಲು ಸಂಚು ಮಾಡಿದ್ದಾರಾ ಹರಿಪ್ರಸಾದ್? ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ಬಿ.ಕೆ. ಹರಿಪ್ರಸಾದ್ ಒಂಥರ ಕಾಂಗ್ರೆಸ್ಗೆ ಮಗ್ಗಲ್ ಮುಳ್ಳು ಅಂತಾರೆ. ಈ ಹಿಂದೆ ಹಿಂದುಳಿದ ಸಮಾವೇಶನ ಒಂದಷ್ಟು ಜನ ಮಾಡ್ರೆ, ಬಿ.ಕೆ. ಹರಿಪ್ರಸಾದ್ ಅವರು ಅತಿ ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಿದ್ರು. ನನ್ನ ಕೆಪಾಸಿಟಿ ಏನ್ ತೋರಿಸ್ತೀನಿ ಅಂತ ಸಾರಿದ್ರು ಕಾಂಗ್ರೆಸ್ಗೆ. ಅದು ಸಿದ್ದರಾಮಯ್ಯ ಅವ್ರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿದ್ರು. ನಮಗೆ CM ಮಾಡೋದು ಗೊತ್ತು, CM ಕೆಳಗಿಳಿಸೋದು ಗೊತ್ತು ಅಂತ ಫಸ್ಟ್ ಟೈಮ್ ಯಾವಾಗ ಹೇಳಿಕೆ ಕೊಟ್ರೋ ಅಲ್ಲಿಂದಲೇ ಗೊತ್ತಾಯ್ತು ಬಿ.ಕೆ. ಹರಿಪ್ರಸಾದ್ ಅವರು ಕಾಂಗ್ರೆಸ್ ಬುಡಕ್ಕೆ ಬೆಂಕಿ ಇಡ್ತಾವ್ರೆ ಅಂತ. ಆದ್ರೆ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ಬಿ.ಕೆ. ಹರಿಪ್ರಸಾದ್ ಪಿತೂರಿಯನ್ನ ಮಾಡಿ ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಅಂತ ಆರೋಪವನ್ನ ಮಾಡಿರುವಂತಹ ವ್ಯಕ್ತಿ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತೆತ್ತರು. ತಮ್ಮದೇ ಪಕ್ಷ ಬಿಜೆಪಿ ವಿರುದ್ಧ ಕಿಡಿಕಾರ್ತಿದ್ದವರು ಇದೀಗ ಸಿದ್ದರಾಮಯ್ಯ ಅವ್ರಿಗೂ ಎಚ್ಚರಿಕೆಯನ್ನ ಕೊಟ್ಟವ್ರೆ. ನಿಮ್ ವಿರುದ್ಧ ಪಿತೂರಿ ನಡೀತಾ ಇತ್ತು ಸ್ವಾಮಿ, ಬಿ.ಕೆ. ಹರಿಪ್ರಸಾದ್ ಅವ್ರನ್ನ ಇನ್ನೊಬ್ರು ಬಿಟ್ಬಿಟ್ಟು ಮಾಡ್ತಾವ್ರೆ, ದಯವಿಟ್ಟು ಗಮನ ಇಟ್ಕೊಂಡು ಹೋಗಿ. ಹಿಂದೆ ಕರ್ನಾಟಕದಲ್ಲಿ ವೀರೇಂದ್ರ ಪಾಟೀಲ್ ಅವರಿಗೆ ಆದಂತ ಕೆಟ್ಟ ಪರಿಸ್ಥಿತಿ ನಿಮ್ಗೂ ಆಯ್ತದೆ. ಇದೇ ಕಾರಣಕ್ಕಾಗಿ ಸ್ವಲ್ಪ ಜವಾಬ್ದಾರಿಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಹೇಳವ್ರೆ. ಇರ್ಬೋದೇನೋ, ಎಲ್ಲರೂ ಪ್ರತಿಪಕ್ಷದವ್ರು ಕಾಯ್ತಿರ್ತಾರಪ್ಪ, ಸರ್ಕಾರ ಬಿದೋಗ್ಬಿಟ್ರೆ ಸಾಕತ್ತಾಗೆ ನಾವೇನಾರು ಮಾಡ್ಕೊಳ್ಳವ ಅಂತ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟವ್ರೆ ಯತ್ನಾಳ್ ಅವರು. ಅಂದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದಷ್ಟು ಅಭಿಮಾನ ಇದೆ ರಾಜಕೀಯ ಪಕ್ಷಾತೀತವಾಗಿ. ಅಂದ್ರೆ ಯತ್ನಾಳ್ ಅವ್ರು ಹೇಳ್ತಿರೋದು ಕಾಂಗ್ರೆಸ್ನ ಯಾರು ಕೆಡವಬೇಕಾಗಿಲ್ಲ, ಅವ್ರವರೇ ಕೆಡವಕತ್ತಾರೆ. ಎಸ್ಪೆಷಲಿ ಸಿದ್ದರಾಮಯ್ಯ ಅವ್ರನ್ನ ಕೆಡವೋದ್ರಲ್ಲಿ, ರಾಜಕೀಯವಾಗಿ CM ಸ್ಥಾನದಿಂದ ಕೆಳಗಿಳಿಸೋದ್ರಲ್ಲಿ ಬಿ.ಕೆ. ಹರಿಪ್ರಸಾದ್ ಅವ್ರ ಪಾತ್ರ ಜೋರಾಗಿರುತ್ತೆ ಅನ್ನೋ ರೀತಿಲಿ. ಯಾಕಂದ್ರೆ ಇತ್ತೀಚೆಗಷ್ಟೇ ಗೋಧ್ರಾ ಮಾದರಿಯಲ್ಲಿ ಕೂಡ ಅಯೋಧ್ಯೆ ಕಂಪೇರ್ ಮಾಡಿ ಹೇಳೋರು ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ಅಂತ ಇಂಥ ಹೇಳಿಕೆಗಳನ್ನ ಕೊಡೋದ್ರಿಂದ. ಯಾಕಂದ್ರೆ ಅಯೋಧ್ಯೆ ರಾಮ ಮಂದಿರ ವಿಚಾರ ಬಿಜೆಪಿಗಷ್ಟೇ ಅಲ್ಲ, ಕಾಂಗ್ರೆಸ್ಗಷ್ಟೇ ಅಲ್ಲ, ಅಥವಾ ಇನ್ಯಾವುದೋ ಪಕ್ಷಕ್ಕಷ್ಟೇ ಅಲ್ಲ, ಹಿಂದೂಸ್ತಾನಕ್ಕೆ ಒಂಥರ ಭಾವನಾತ್ಮಕವಾಗಿ ಅಂಟಿಕೊಂಡಿರುವಂತ ವಿಚಾರ. ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ರಾಮ, ಎಲ್ಲರಿಗೂ ಕನೆಕ್ಟ್ ಆಗ್ತಾರೆ, ಅದಕ್ಕೆ ಯಾವ ಪಕ್ಷ ಇಲ್ಲ. ಹೀಗಾಗಿ ಗೋಧ್ರಾ ಮಾದರಿಲಿ ಎಡವಟ್ಟಾಗ್ಬಿಟ್ರೆ ಏನು ಅಂತ ಬಿ.ಕೆ. ಹರಿಪ್ರಸಾದ್ ಬಿಟ್ಟಂತ ಹೇಳಿಕೆ ಬಿ.ಕೆ. ಹರಿಪ್ರಸಾದ್ಗೆ ಏನು ಸಮಸ್ಯೆ ಮಾಡಲ್ಲ. ಕರ್ನಾಟಕಕ್ಕೆ ಸಮಸ್ಯೆ, ಸಿದ್ದರಾಮಯ್ಯ ಅವ್ರಿಗೆ ಸಮಸ್ಯೆ. ದೇಶ ಮಟ್ಟದ ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿ ತಲೆ ತಗ್ಗಿಸ್ಬೇಕು. ಯಾಕಿಂತ ಹೇಳಿಕೆಗಳನ್ನ ಕೊಟ್ಟು ಹಾಳು ಮಾಡ್ತಾವ್ರೆ. ಹಿಂದೆ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಿಳಿಸಕ್ಕೆ ರಾಮನಗರದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿದ್ರು, ಆ ನಂತರದಲ್ಲಿ ಕೆಳಗಿಳಿಸಿದ್ರು. ಅಂಥದ್ದೇ ಪಿತೂರಿ ನಿಮ್ ವಿರುದ್ಧ ನಡೀತಾ ಐತೆ ಸಿದ್ದರಾಮಯ್ಯನವ್ರೇ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟವ್ರೆ. ಯಾರ ಮಾತನ್ನ ಯಾವಾಗ ಯಾರು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ಯಾವಾಗ ಏನು ಬೇಕಾದ್ರೆ ಆಗ್ಬಿಡ್ಬೋದು. ಎಸ್, ಬಟ್ ಅಯೋಧ್ಯೆ ರಾಮ ಮಂದಿರ ಸುಸೂತ್ರವಾಗಿ ಉದ್ಘಾಟನೆ ಆಗಬೇಕು. ಇದು ಹಿಂದೂಸ್ತಾನದ ಹೆಮ್ಮೆ, ಎಲ್ಲ ಹಿಂದೂಗಳ ಹೆಮ್ಮೆ, ಎಲ್ಲ ಭಾರತೀಯರ ಹೆಮ್ಮೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವ್ರ ವಿಚಾರ, ಕಾಂಗ್ರೆಸ್ ವಿಚಾರ ಹೇಳುವಾಗ ಅಲ್ಲೇ ರಾಮನಗರದ ಶಾಸಕರು ಇಕ್ಬಾಲ್ ಹುಸೇನ್ ಅವ್ರು ಹೇಳಿದ್ರು, ನಾನು ರಾಮನ್ ಗೌರವಿಸ್ತೀನಿ, ರಾಮನ್ ಪ್ರೀತಿಸ್ತೀನಿ, ರಾಮನ್ ಆರಾಧಿಸ್ತೀನಿ, ನಾವು ರಾಮೋತ್ಸವ ಮಾಡ್ತೀವಿ ಅಂತ ಹೇಳಿದ್ರು. ಎಸ್, ಈ ಒಂಥರ ಈ ಗಣೇಶನ ಹಬ್ಬ, ಈ ಕ್ರಿಸ್ಮಸ್ ಹಬ್ಬ, ಇವೆಲ್ಲವನ್ನ ಕೂಡ ಜಾತಿ ಭೇದ ಮರೆತೆಲ್ಲ ಆಚರಿಸ್ತಾರೆ. ಹಿಂದೂಗಳು ಸಾಕಷ್ಟು ಮುಸ್ಲಿಂ ದರ್ಗಾಗಳಿಗೆ ಹೋಗಿ ಹರಕೆ ಹೊತ್ಕೋತಾರೆ. ಹೀಗಾಗಿ ಇಂಥ ಕೋಮು ಸೌಹಾರ್ದತೆಯನ್ನ ಕೆಡುವಂತ ಹೇಳಿಕೆಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಹೇಳಿಕೆ ಯಾರು ಬೇಕಾದ್ರೆ ಕೊಡ್ಲಿ, ಅದಕ್ಕೆ ತಲೆ ಬೆಗ್ಸ್ಬೇಕಾಗೋದು ಆ ಪಕ್ಷ, ಅದಕ್ಕೆ ತಲೆ ತಗ್ಗಿಸ್ಬೇಕಾಗಿದ್ದು ಆ ಪಕ್ಷದ ನಾಯಕ. ಹೀಗಾಗಿ ಬಿ.ಕೆ. ಹರಿಪ್ರಸಾದ್ ಅವ್ರ ಹೇಳಿಕೆ ಸಿದ್ದರಾಮಯ್ಯ ಅವ್ರಿಗೆ ಒಂದು ರೀತಿ ಮುಜುಗರ ಉಂಟು ಮಾಡೋದು ಅಂತ ಹೇಳವ್ರೆ ಯತ್ನಾಳ್ ಅವರು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.